ದ್ವಿತೀಯ ಪಿಯುಸಿಯ ರಿಸಲ್ಟ್ಸ್ ಬಂದಿದೆ. ಇನ್ನು ಕಲಾ ವಿಭಾಗದಲ್ಲಿ 1,28,448 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಲಾ ವಿಭಾಗದಲ್ಲಿ 1,28,448 ವಿದ್ಯಾರ್ಥಿಗಳು ಪಾಸ್. ವಾಣಿಜ್ಯ ವಿಭಾಗದಲ್ಲಿ 1,74,315 ವಿದ್ಯಾರ್ಥಿಗಳು ಪಾಸ್. ಇನ್ನು ವಿಜ್ಞಾನ ವಿಭಾಗದಲ್ಲಿ 2,49,922 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಲಾ ವಿಭಾಗದಲ್ಲಿ ಯಾರು ಟಾಪರ್ ಅಂದ್ರೆ ಮೇಧಾ ಡಿ ಟಾಪರ್ 596 ಅಂಕಗಳನ್ನು ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಡಿಎಲ್ ಮಂಜುನಾಥ್ ಟಾಪರ್. ವಿಜ್ಞಾನ ವಿಭಾಗದಲ್ಲಿ ನೋಡೋದಾದ್ರೆ ಟಾಪರ್ ವಿದ್ಯಾಲಕ್ಷ್ಮಿ 598 ಅಂಕಗಳನ್ನು ಪಡೆದಿದ್ದಾರೆ. ಈ ಬಾರಿಯೂ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ. 84.87% ವಿದ್ಯಾರ್ಥಿನಿಯರು ತೇರ್ಗಡೆಯಾಗಿದ್ರೆ 76.98% ಬಾಲಕರು ತೇರ್ಗಡೆಯಾಗಿದ್ದಾರೆ. ಪ್ರಥಮ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ 97.37% ರಿಸಲ್ಟ್ ಬಂದಿದೆ. ಎರಡನೇ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ 96.80. ಮೂರನೇ ಸ್ಥಾನದಲ್ಲಿ ವಿಜಯಪುರ ಜಿಲ್ಲೆ 94.89. ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ 92.51. ಐದನೇ ಸ್ಥಾನದಲ್ಲಿ ಕೊಡಗು ಜಿಲ್ಲೆ 92.13. ಈ ರೀತಿ ಎಲ್ಲ ಜಿಲ್ಲೆಗಳ ನಾವು ಅಂಕಿ ಅಂಶವನ್ನ ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟ ಆಗಿದೆ. 81.15% ವಿದ್ಯಾರ್ಥಿಗಳು ಈ ಬಾರಿ ಉತ್ತೀರ್ಣರಾಗಿದ್ದಾರೆ. ಮಾರ್ಚ್ 1ರಿಂದ ಮಾರ್ಚ್ 22ರವರೆಗೂ ಕೂಡ ಎಕ್ಸಾಮ್ಸ್ ನಡೆದಿತ್ತು. ದ್ವಿತೀಯ ಪಿಯುಸಿ ಪರೀಕ್ಷೆ ಇವತ್ತು ರಿಸಲ್ಟ್ಸ್ ಬಂದಿದೆ. ಅಧಿಕೃತ ವೆಬ್ಸೈಟ್ನಲ್ಲೂ ಕೂಡ ನೋಡ್ಬೋದು, ಇನ್ನು ಅಲ್ಲೂ ಕೂಡ ನೋಡ್ಬೋದು, ಅಥವಾ ಈಗಾಗಲೇ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಸುಮಾರು 6 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗಿಯಾಗಿದ್ರು. 6.98 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅದರಲ್ಲಿ ಒಟ್ಟು ವಿದ್ಯಾರ್ಥಿಗಳನ್ನ ಗಮನಿಸೋದಾದ್ರೆ 5 ಲಕ್ಷದಷ್ಟು ವಿದ್ಯಾರ್ಥಿಗಳು ಈಗ ತೇರ್ಗಡೆಯಾಗಿದ್ದಾರೆ. ಇನ್ನು ಟಾಪರ್ಗಳನ್ನ ಯಾರು ಅನ್ನೋದನ್ನ ಗಮನಿಸೋದಾದ್ರೆ ಪ್ರಥಮ ಸ್ಥಾನ ಪಡೆದಿರೋದು ದಕ್ಷಿಣ ಕನ್ನಡ, ಉಡುಪಿ, ಹಾಗೆ ಕ್ರಮೇಣ ತೃತೀಯ ಸ್ಥಾನವನ್ನ ವಿಜಯಪುರ ಪಡೆದಿದೆ. ಇನ್ನು ಅನೇಕರು ಈ ಬಾರಿಯ ಟಾಪರ್. ಮೇಧಾ ಡಿ ಟಾಪರ್ ಕಲಾ ವಿಭಾಗದಲ್ಲಿ, ವಾಣಿಜ್ಯ ವಿಭಾಗದಲ್ಲಿ ಡಿಎಲ್ ಮಂಜುನಾಥ್, ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಲಕ್ಷ್ಮಿ ಅತ್ಯಧಿಕ ಅಂಕಗಳನ್ನು ಪಡೆದು ಟಾಪರ್ ಆಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಈ ಬಾರಿಯ ದ್ವಿತೀಯ ಪಿಯುಸಿಯ ರಿಸಲ್ಟ್ಸ್ ಬಂದಿದೆ. ಜೊತೆಯಲ್ಲಿ ಈ ಬಾರಿಯೂ ಕೂಡ ದಕ್ಷಿಣ ಕನ್ನಡ ಟಾಪ್ ಸ್ಥಾನದಲ್ಲಿದೆ. ಅದರ ಜೊತೆಯಲ್ಲಿ ಈ ಬಾರಿಯೂ ಕೂಡ ಬಾಲಕಿಯರದ್ದೇ ಮೇಲುಗೈ. ಏನೆಲ್ಲ ಡೀಟೇಲ್ಸ್ ಇದೆ? ಅಶ್ವಿನಿ, ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ಅದು ದ್ವಿತೀಯ ಪಿಯುಸಿ. ಈ ಬಾರಿಯ ದ್ವಿತೀಯ ಪಿಯುಸಿ ಪರೀಕ್ಷೆ 1ರ ಫಲಿತಾಂಶ ಇವತ್ತು ಹೊರಬಿದ್ದಿರುವಂತದ್ದು. ಮಾರ್ಚ್ 1ರಿಂದ ಮಾರ್ಚ್ 22ರವರೆಗೆ ಈ ಒಂದು ಪರೀಕ್ಷೆನ ಸುಮಾರು 1124 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಯಿತು. ಅದಾದ ನಂತರ ಸುಮಾರು 70 ಮೌಲ್ಯಮಾಪನ ಕೇಂದ್ರಗಳಲ್ಲಿ ಈ ಒಂದು ಪರೀಕ್ಷೆಯ ಮೌಲ್ಯಮಾಪನವನ್ನ ನಡೆಸಲಾಯಿತು. ಈ ಒಂದು ಪರೀಕ್ಷೆಗೆ ಸುಮಾರು 5,52,690 ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಸದ್ಯ ಆರ್ಟ್ಸ್ ವಿಭಾಗದಲ್ಲಿ ಮೇಧಾ ಫಸ್ಟ್ ರ್ಯಾಂಕ್ ನ ತಗೊಂಡ್ರೆ, ಸೈನ್ಸ್ ವಿಭಾಗದಲ್ಲಿ ವಿದ್ಯಾಲಕ್ಷ್ಮಿ ಅನ್ನೋರು ಫಸ್ಟ್ ರ್ಯಾಂಕ್ ಅನ್ನ ತಗೊಂಡಿದ್ದಾರೆ. ಅದಾದ ನಂತರ ವಾಣಿಜ್ಯ ವಿಭಾಗದಲ್ಲಿ ಗಾನವಿ ಇವರು ಫಸ್ಟ್ ರ್ಯಾಂಕ್ ಅನ್ನ ತೆಗೆದುಕೊಂಡಿದ್ದಾರೆ. ಹಾಗೆ ಎಂದಿನಂತೆ ಈ ಬಾರಿಯೂ ಕೂಡ ಬಾಲಕಿಯರ ಮೇಲುಗೈ ಸಾಧಿಸಿರೋದು ಮತ್ತೊಂದು ಖುಷಿ ವಿಚಾರ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಮೊದಲ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ತೇರ್ಗಡೆಯಾಗಿದೆ. ಸುಮಾರು 97.37% ಅಷ್ಟು ದಕ್ಷಿಣ ವಿಭಾಗದಲ್ಲಿ ಫಲಿತಾಂಶ ಬಂದಿದೆ. ಇದಾದ ನಂತರ ದ್ವಿತೀಯ ಸ್ಥಾನದಲ್ಲಿ ಉಡುಪಿ, ಹಾಗೆ ತೃತೀಯ ಸ್ಥಾನದಲ್ಲಿ ವಿಜಯಪುರ ಈ ಬಾರಿಯ ಎಕ್ಸಾಮ್ ರಿಸಲ್ಟ್ ನ ತಗೊಂಡಿರೋದು. ಒಂದ್ ರೀತಿಯಲ್ಲಿ ಇಷ್ಟು ದಿನ ಕಾತರದಿಂದ ಕಾಯ್ತಾ ಇದ್ದಂತಹ ದ್ವಿತೀಯ ಪಿಯು ಪರೀಕ್ಷೆಯ ಫಲಿತಾಂಶ ಇವತ್ತು ಹೊರಬಿದ್ದಿರೋದು ಒಂದ್ ರೀತಿಯಲ್ಲಿ ವಿದ್ಯಾರ್ಥಿಗಳ ಮುಖದಲ್ಲಿ ಸಂತೋಷನ ಹೆಚ್ಚಿದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿಗಿಂತ ಈ ಬಾರಿ 6% ಎಕ್ಸ್ಟ್ರಾ ಬಂದಿರುವಂತಹದ್ದು, ವಿದ್ಯಾರ್ಥಿಗಳು ತೇರ್ಗಡೆ ಆಗಿರುವಂತಹದ್ದು. ಹೀಗಾಗಿ ಈ ಬಾರಿ ವಿದ್ಯಾರ್ಥಿ ಮುಖದಲ್ಲಿ ಒಂದ್ ರೀತಿಯಲ್ಲಿ ಖುಷಿ ಇದಾಗಿದೆ. ಹಾಗೆ ಯಾರೆಲ್ಲ ಫೇಲ್ ಆಗಿದ್ದಾರೆ ಅವರಿಗೂ ಕೂಡ ಇವತ್ತಿನಿಂದನೇ ಅರ್ಜಿಯನ್ನ ಅಂದ್ರೆ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಯನ್ನ ಪಡೀಲಿಕ್ಕೆ ಇವತ್ತಿಂದನೇ ಅವಕಾಶ ಇರುವಂತದ್ದು. ಹಾಗೆ ಮರುಮೌಲ್ಯಮಾಪನ ಹಾಕಕ್ಕೆ ಏಪ್ರಿಲ್ 14ರಿಂದ 20ರವರೆಗೂ ಕೂಡ ಅವಕಾಶ ಇದೆ. ವಿದ್ಯಾರ್ಥಿಗಳು ಒಂದು ವೇಳೆ ತಮಗೆ ಬಂದಿರುವಂತಹ ಮಾರ್ಕ್ಸ್ ಇನ್ನು ಹೆಚ್ಚಾಗಿ ಬರಬೇಕು ಅಂತ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಮರುಮೌಲ್ಯಮಾಪನಕ್ಕೂ ಹಾಕ್ಬೋದಾಗಿದೆ. ಅಶ್ವಿನಿ,
ಸುಷ್ಮಿತಾ, ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈ ಬಾರಿ ಒಂದಷ್ಟು ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಕೂಡ ಬಂದಿರೋದು, ಅದ್ರ ಜೊತೆಯಲ್ಲಿ ಒಂದಷ್ಟು ಶೇಕಡಾವಾರು ಹೆಚ್ಚಿಗೆ ಆಗಿರೋದು ಕೂಡ ಈ ಬಾರಿಯ ಸಂತೋಷದ ವಿಚಾರ. ಅದ್ರ ಜೊತೆಯಲ್ಲಿ ಒಂದಷ್ಟು ಕಾಲೇಜುಗಳು ಶೂನ್ಯ ಫಲಿತಾಂಶವನ್ನ ಕೂಡ ಕೊಟ್ಟಿದೆ. ಇದ್ರ ಬಗ್ಗೆ ಏನೇನು ಡೀಟೇಲ್ಸ್ ಇದೆ? ಎಸ್ ಅಶ್ವಿನಿ, ಸುಮಾರು 35 ಕಾಲೇಜುಗಳು ಶೂನ್ಯ ಫಲಿತಾಂಶವನ್ನ ಈ ಬಾರಿ ಕೊಟ್ಟಿರುವಂತಹದ್ದು. ಮುಖ್ಯವಾಗಿ ಅದರಲ್ಲಿ ಕಡಿಮೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳು, ಅಂದ್ರೆ 2% ಸರ್ಕಾರಿ ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶವಾದ್ರೆ, ಉಳಿದಂತೆ ಅನುದಾನಿತ ಹಾಗೂ ಅನುದಾನ ರಹಿತ ಕಾಲೇಜುಗಳು ಅಂದ್ರೆ ಖಾಸಗಿ ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಹೆಚ್ಚಾಗಿರುವಂತಹದ್ದು. ಇದ್ರ ಬಗ್ಗೆನೂ ಕೂಡ ಅಂದ್ರೆ ಮುಂದಿನ ವರ್ಷದಲ್ಲಿ ಈ ಶೂನ್ಯ ಫಲಿತಾಂಶವನ್ನ ಕಡಿಮೆ ಮಾಡ್ಲಿಕ್ಕೆ ಹೆಚ್ಚಿನ ನಿಗಾವನ್ನ ವಹಿಸ್ತೀವಿ ಅಂತ ಹೇಳಿ ಇವಾಗ ಪರೀಕ್ಷಾ ಮಂಡಳಿ ತಿಳಿಸಿರುವಂತಹದ್ದು. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಈ ಒಂದು ಶೂನ್ಯ ಫಲಿತಾಂಶವನ್ನ ಕಡಿಮೆ ಮಾಡ್ಲಿಕ್ಕೆ ಎಲ್ಲ ರೀತಿಯ ನಿಗಾವನ್ನ ವಹಿಸ್ತೀವಿ ಅಂತ ಈಗ ಆಲ್ರೆಡಿ ಪರೀಕ್ಷಾ ಮಂಡಳಿ ಹೇಳಿರೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ಅಂದ್ರೆ ಈ ಒಂದು ಪರೀಕ್ಷೆಗೆ ಅಂದ್ರೆ ಪ್ರಕಟವಾಗಿರುವಂತಹ ಫಲಿತಾಂಶದ ಬಗ್ಗೆ ಎಲ್ಲರೂ ಕೂಡ ನಿಗಾವನ್ನ ವಹಿಸಿದ್ದಾರೆ. ಅಶ್ವಿನಿ. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.